ಬನ್ನಿ. ನಮಸ್ಕಾರ, ನಾನು ಶಶಿಧರ್ ನಾಗರಾಜಪ್ಪ ಅಂತ ಹೇಳಿ ಕರ್ನಾಟಕ ಸಂಘ ದುಬೈ ಪ್ರೆಸಿಡೆಂಟ್. ಮತ್ತೆ ಇಲ್ಲಿ ಹಲವಾರು ಸಂಘಟನೆಗಳ ಅಧ್ಯಕ್ಷರುಗಳಿದ್ದಾರೆ. ನಮ್ಮ ಹೆಲ್ತ್ ಲೈನ್ ಇಂದ ಇದಾಯನವರು ಇದ್ದಾರೆ, ದಯಾಕಿರಣವರು ಇದ್ದಾರೆ, ನಮ್ಮ ಮಾಧವ್ ಅವರು ಆಪತ್ ಬಾಂಧವಾಗಿ ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಸಮದ್ ಬೀರಾಲಿ ಇದ್ದಾರೆ, ದುಬೈ ಲೋಕರು ಇದ್ದಾರೆ, ಡ್ರೋನ್ ಪ್ರತಾಪ್ ಅವರಿದ್ದಾರೆ. ಮುಖ್ಯವಾಗಿ ನಾವು ಬಂದಿರೋ ಕಾರಣ ಇವತ್ತು ಅಂತಂದ್ರೆ ನಮ್ಮ ಸಂಕಷ್ಟಕ್ಕೆ ಒಳಗಾದ ಕನ್ನಡಿಗರು ದುಬೈನಲ್ಲಿ ಇದ್ದಾರೆ. ಅವರಿಗೆ ಒಂದು ಸಹಾಯ ಕೊಡಬೇಕು ಅಂತೇಳಿ ದಾವಣಗೆರೆಯ ಎಂಪಿ ಆಗಿರುವ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ತುರ್ತಾಗಿ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಹಿಸ್ ಎಕ್ಸಲೆನ್ಸಿ ನಮ್ಮ ಕೌನ್ಸಿಲ್ ಜನರಲ್ ಸತೀಶ್ ಶಿವನ್ ಅವರಿಗೆ ಇಮಿಡಿಯೇಟ್ ಆಕ್ಷನ್ ಕೊಟ್ಟಾಗ ಅವರು ನಮ್ಮ ಸಂಘಕ್ಕೆ ಇದನ್ನು ಕಳಿಸಿ ಇವ್ರನ್ನ ಅಟೆಂಡ್ ಮಾಡಿ ಅಂತ ಹೇಳಿದ ತಕ್ಷಣ ನಮ್ಗೆ ಗೊತ್ತಾಗಿದೆ. ನಜೀಬ್ ಅವರು ಇದನ್ನ ಇಲ್ಲಿವರೆಗೂ ಮ್ಯಾನೇಜ್ ಮಾಡಿದ್ದಾರೆ. ನಜೀಬ್ ಇಸ್ ಬೀನ್ ದಿ ಕ್ರೂಷಿಯಲ್ ಕಾಂಟ್ಯಾಕ್ಟ್ ಫಾರ್ ಅಸ್. ಥ್ಯಾಂಕ್ ಯು ನಜೀಬ್. ಮುಖ್ಯವಾಗಿ ನಮ್ಮ ರಾಮಾಂಜನೇಯ ಅವರಿದ್ದಾರೆ, ಚಂದ್ರಶೇಖರ್ ಅವರಿದ್ದಾರೆ, ಇವರು ಸಿರಿಗೆರೆ ಅವರು, ಇವರು ಜಗಳೂರಿನವರು. ಇವರ ಒಂದು ಯೋಗಕ್ಷೇಮ ನೋಡಲಿಕ್ಕೆ, ಇವ್ರ ಜೊತೆ ಇರುವ 50 ಜನರ ಯೋಗಕ್ಷೇಮವನ್ನು ನೋಡಲಿಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೇವೆ. ಮತ್ತೆ ಮಾಧವನವರಿಗೆ ಬೇಕಾದ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ಹೆಲ್ಪ್ ಲೈನ್ ಇಂದ ಒಂದು ಶ್ವೇತಾ ಜಾಧವ್ ಅವರ ನೇತೃತ್ವದಲ್ಲಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದಾರೆ, ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಂತ ಹೇಳಿ. ಈ ಒಂದು ಅಪ್ಡೇಟ್ ನಾನು ಇವಾಗ ಮಾಡ್ತಾ ಇದ್ದೀನಿ. ಇದು ಕೌನ್ಸಿಲ್ ಜನರಲ್ ಆಫ್ ದುಬೈ ಇಂಡಿಯಾ ಅಪ್ಡೇಟ್. ಮತ್ತೆ ನಮ್ಮ ಕನ್ನಡಿಗರಿಗೋಸ್ಕರವಾಗಿ ಮೀಡಿಯಾಗಳು ತುಂಬಾ ಹೈಪ್ ಮಾಡಿ ತೋರಿಸ್ತಾ ಇದ್ದೀರಾ. ದಯವಿಟ್ಟು ಅದನ್ನ ಬಂದ್ ಮಾಡಿ. ದುಬೈನಲ್ಲಿ ಅಂತದ್ದು ಏನೂ ಆಗಿಲ್ಲ, ನಾವೆಲ್ಲ ಸೇಫ್ ಆಗಿದ್ದೀವಿ, ಓಡಾಡ್ತಾ ಇದ್ದೀವಿ, ಮೆಟ್ರೋ ಓಡಾಡ್ತಾ ಇದೆ, ಎಲ್ಲ ಅಂಗಡಿಗಳು ತೆಗೆದಿದ್ದಾವೆ. ದಯವಿಟ್ಟು ಮೀಡಿಯಾಗಳಲ್ಲಿ ಒಂದು ಮನವಿ, ನಿಮಗೆ ಗೊತ್ತಿರೋದನ್ನ ತಿಳ್ಕೊಂಡು ಮಾತ್ರ ಮಾಡಿ, ಅದನ್ನ ಹೈಪ್ ಮಾಡಬೇಡಿ ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಸಂಘದ ಅಂದ್ರೆ ನಮ್ಮ ಕಮ್ಯುನಿಟಿಗೆ ನಮಸ್ಕಾರ. ನೀವೆಲ್ಲ ನೋಡಿದ್ರಿ, ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು ಒಂದು ವಿಡಿಯೋ. ಇಲ್ಲಿದ್ದಾರೆ ನಮ್ಮ ಗುರುಬಸ ರೆಡ್ಡಿ ಅವರು, ಮತ್ತೆ ಬಸವನಗೌಡರು ಇಲ್ಲಿದ್ದಾರೆ. ಇವರು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲರೂ ಕೂಡ ಸೇರಿ ಬಳ್ಳಾರಿಯಿಂದ ಬಂದಿರೋ ಟೀಮ್ ಒಂದು ಹೇಳಿ ಅದಕ್ಕೆ ಕೋಟಿ ರೆಡ್ಡಿ ಅವರು ಕೂಡ ಇಟ್ಟಿದ್ದಾರೆ. ಸೊ ಇವರಿಗೆ ಬಹಳ ಒಂದು ಸ್ಪಂದನೆ, ವಿಡಿಯೋ ವೈರಲ್ ಆಗಿತ್ತು. ನೀವು ನೋಡಿದಂಗೆ ಎಲ್ಲಾ ಮೀಡಿಯಾಗಳು ಇವ್ರನ್ನ ಹೈಲೈಟ್ ಮಾಡಿದ್ರು. ಹಂಗಾಗಿ ನಾವೆಲ್ಲ ಇವ್ರನ್ನ ರೀಚ್ ಮಾಡೋಕ್ಕಾಯ್ತು. ಇವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಫೋನ್ ಮಾಡಿ ಇವ್ರ ಜೊತೆ ಮಾತಾಡಿದ್ದಾರೆ. ಅದನ್ನು ಅರೇಂಜ್ ಮಾಡಿದವರು ಶಾಸಕರಾದಂತ ನಾಗೇಂದ್ರ ಅವರು, ನಜೀಬ್ ಅವ್ರನ್ನ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ಚೆನ್ನಾಗಿ ಸ್ಪಂದನೆ ಮಾಡಿದೆ. ಇವತ್ತೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಇವರು ವಾಪಸ್ ಹೋಗುವಂತ ಭರವಸೆ ಇನ್ನೂ ಜಾಸ್ತಿ ಆಗಿದೆ. ನಾಳೆ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ದುಬೈ ಕರ್ನಾಟಕ ಸಂಘದಿಂದ ಮತ್ತೆ ಕನ್ನಡಿಗ ಹೆಲ್ಪ್ ಲೈನ್ ಇಂದ ನಾವೆಲ್ಲರೂ ಸೇರಿ ಅವರನ್ನ ಇವತ್ತು ಸಾಂತ್ವನ ನೀಡಿ ಅವರಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿ ಅದನ್ನೆಲ್ಲ ಮಾಡಿ ಇವತ್ತು ಕಳಿಸುವಂತ ವ್ಯವಸ್ಥೆನ ನಾವು ಈಗ ನೋಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ದುಬೈ ಕನ್ನಡಿಗರ ಒಂದು ಸ್ಪಂದನೆ. ನಮ್ಮಲ್ಲಿ ಬಂದಿರುವ ನಮ್ಮ ಅತಿಥಿಗಳಾಗಿರುವ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿಗೋಸ್ಕರ ನಾವು ಮಾಡಿದಂಥ ಒಂದು ಒಳ್ಳೆಯ ಸೇವೆ ಅಂತ ಇವತ್ತು ನಾನು ಅಪ್ಡೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರ್ಸ್ ಹೆಲ್ಪ್ ಲೈನ್ ಕಡೆಯಿಂದ ಅವರಿಗೆ ನಮ್ಮ ಶ್ವೇತಾ ಜಾಧವ್ ಅವರು ಎಲ್ಲರಿಗೂ ಮೆಡಿಕಲ್ ಚೆಕಪ್ ಮಾಡಿ ಅವರಿಗೆ ಬೇಕಾದಂಥ ಮೆಡಿಕಲ್ ಅನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ ನಾವು ಅವರನ್ನು ಕಳಿಸ್ತೀವಿ. ಮತ್ತೆ ದುಬೈಯ ಪರಿಸ್ಥಿತಿ ಏನು ತೊಂದರೆ ಇಲ್ಲ, ಎಲ್ಲರೂ ಆರಾಮವಾಗಿ ಇದ್ದಾರೆ. ಯಾವುದೇ ರೀತಿಯ ಅನಾಹುತ ಯಾರಿಗೂ ಆಗಿಲ್ಲ, ತೊಂದರೆ ಇಲ್ಲ. ಎಲ್ಲರ ಪರಿಸ್ಥಿತಿ ಕಂಟ್ರೋಲಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.